ಸಾಕು ನಿಲ್ಲಿಸಿ, ಇದು ನಮಗೆ ಆಗೋದಿಲ್ಲ. ಅವ್ರು ನಿಲ್ಸಿದ್ರು ನೀವು ಸ್ವಲ್ಪ ತಡೆದು ನಿಂತ್ಕೊಂಡ್ರಿ ಅಷ್ಟೇ. ನಮಸ್ಕಾರ ನಂಜಪ್ಪನ ಮಗ ಗೊಂಜಪ್ಪ ಎಂದು ನೀವು ತಿಳ್ಕೊಂಡಿದ್ದೀರಿ. ಆದ್ರೆ ಅವಲ್ಲ. ಓ ಓ ಹೋ ಹೋ ನಮ್ಮ ಕುಷ್ಟಣ್ಣ. ನೀ ನನ್ನೂ ಎತ್ತೆ, ನನಗೂ ಸಮ ಎತ್ತೆ. ಆಗ್ಲಿ ಅಂತೂ ನೀ ಬಂದೆಲ್ಲ ನನಗದೇ ದೊಡ್ಡ ಸಮಸ್ಯೆ ಆಗಿತ್ತು. ಯಾಕೆಂದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನೀ ಬರ್ತೀಯ ಇಲ್ವೋ ಅನ್ನೋ ಅನುಮಾನ ನನಗಲ್ಲ. ನೀ ಬರ್ತೀಯ ಅಂತ ಇಲ್ಲೆಲ್ಲ ನಮ್ಮ ಆಶ್ರಮದಲ್ಲಿ ಎಲ್ಲರೂ ಹತ್ರ ಹೇಳಿಕೆ. ಅವ್ರು ಒಂದೇ ದಿವಸ ಪ್ರತಿ ದಿವಸ ನಾನು ತಲೆ ತಿನ್ನೋದು ಆ ಕೃಷ್ಣ ಭಟ್ರು ಎಷ್ಟೊತ್ತಿಗೆ ಬರೋದು, ಅವ್ರು ಬರ್ತಾರ ಇಲ್ವಾ ಅಥವಾ ನೀವೇ ಸುಳ್ಳು ಹೇಳ್ತಾ ಇದ್ರೆ ಇಲ್ವಾ, ನಿಮಗೂ ಅವರಿಗೂ ಹ್ಯಾಕ್ ಬರ್ತೀಯ. ಮೊದ್ಲಿನ ನಾನು ಒಂದು ಕಾಲದಲ್ಲಿ ಕೈ ಚೀಲ ಹಿಡ್ಕೊಂತೀರಂತವನೇ ಆಗ ನಿನ್ನ ಕಂಡಿದ್ದೆ. ಆದ್ರೂ ನೋಡ್ರೋದಾರಾಗ ಓಡ್ತಿದ್ದೆ. ನೀನು ಇನ್ನು ಬರ್ಲಿಕ್ಕೆ ಧೈರ್ಯ ಉಂಟು ಒಂದು ವಿಶ್ವಾಸ ನನಗುಂಟು. ಯಾಕೆಂದ್ರೆ ನಮ್ಮ ಆತ್ಮೀಯತೆ ಹೆಚ್ಚಾಗ್ತಾ ಉಂಟು ಅನ್ನೋ ವಿಶ್ವಾಸ. ಆಗ ನಿನ್ನ ಪರಿಚಯ ಇತ್ತು. ಅವಾಗಿಂದು ಎಷ್ಟೊತ್ತಿಗೆ ಬರ್ತಾರೆ, ಯಾವ ಬರ್ತಾರೆ ತಲೆ ತಿನ್ ಸಾಕಾಗೋಯ್ತು. ಅಂತೂ ಇಂತೂ ಬಂದೇ ಇಲ್ಲ ಪುಣ್ಯಾತ್ಮ. ನಾನು ಬರ್ತೇನೆ ಅಂತ ಮಾತು ಕೊಡೋದಿಲ್ಲ, ಮಾತು ಕೊಟ್ರೆ ತಪ್ಪಿಸೋದಿಲ್ಲ. ಅದೇ ಬರ್ತಾನೆ. ಆಗ್ಲಿ ಸುಳ್ಳಲ್ಲ. ಇವತ್ತು ಎಷ್ಟು ದೂರದಿಂದ ಬಂದಿಯೋ ಏನೋ, ಏನ್ ತೊಂದರೆ ಆಯ್ತೋ ಏನೋ. ಏನು ಹೆದರಬೇಡ, ಯಾವ ವ್ಯವಸ್ಥೆ ಬೇಕಾದ್ರೂ ನಾ ಮಾಡ್ತೇನೆ. ನೀನಿಗೋಸ್ಕರ ನಾನು ಎಷ್ಟು ದೂರದಿಂದ ಆದ್ರೂ ಬರ್ಲೇಬೇಕಲ್ಲ. ಯಾಕಂದ್ರೆ ನಿನ್ನನ್ನು ನಾನು ಬಿಟ್ಕೊಡೋದಿಲ್ಲ. ಯಾಕಂದ್ರೆ ಅವಾಗ ನನ್ನನ್ನ ಇಲ್ಲಿಗೆ ಬರುವ ಹಾಗೆ ಮಾಡ್ಬೋದು ನೀನು. ವಿಶೇಷ ಅಡುಗೆ ಬೇಕು ಅಂದಾಗ ಅದು ಆಗ್ಲಿ. ಆಗಾಗ ನೀನು ಬರ್ತಾ ಇರಬೇಕು, ನಾವು ನಿಮ್ಮನ್ನು ಕರೀತಾ ಇರಬೇಕು. ಆಯ್ತಾಯ್ತು. ಆಗಾಗ ನೀವು ನಮಗೆ ಚೆನ್ನಾಗಿ ಕೊಡ್ತಾ ಇರಬೇಕು. ಇಲ್ಲಿ ಉಂಟು, ಇಲ್ಲಿ ನಾವು ನಿಮಗೆ ಚೆನ್ನಾಗಿ ಕೊಡ್ಬೇಕು ಅಂದ್ರೆ ನಮಗೂ ಇಲ್ಲಿ ಚೆನ್ನಾಗಿ ಆಗ್ತಾ ಇರಬೇಕು. ಇವರು ನನ್ನನ್ನು ಕೈ ಬಿಡುವ ಹಾಗಿಲ್ಲ, ಕೈ ಬಿಡೋದಿಲ್ಲ. 100ಕ್ಕೆ 100 ಹೌದು ಎನ್ನುವುದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮವೇ ಸಾಕ್ಷಿ ಅಲ್ವಾ ಈ ಗುರುಮಟ್ಟದ್ದು. ಅದಿರಲಿ. ತಲೆ ಬಿಸಿಲು ಹೌದಲ್ಲ, ನಾನು ಇಲ್ಲಿಗೆ ಬಂದಿದ್ದೆ ಅಂತಕ್ಕೆ ಇಲ್ಲಿ ಏನು ಮಾಡ್ಬೋದು ನಾನು? ನಮಸ್ಕಾರ ಕಾಣೋ, ನೀನೆಂಜಪ್ಪನ ಮಗ ಗುಂಜಪ್ಪನೇ ಆಗಿರು ಮಾರಾಯ. ಎಷ್ಟೊತ್ತಾಯ್ತಾ ಒದ್ದಾಡ್ತಾ ಹಾಗೆ ಮಾಡುವ ಈಗ ಮಾಡುವ ಅದೇಳ ಇದೇಳ ಪಾಪ ಇಬ್ರಲ್ಲ. ನಿನಗೆ ಹೇಳುವಾಡುವಷ್ಟೊತ್ತಿಗೆ 25 ಜನ ಬಂದ್ಕೊಂಡು ನಿನ್ ತಲೆ ತಿನ್ನೋದು. ಇಟ್ಲಾಗ ನಿನಗೂ ಈ ಬದಿ ಲಕ್ಷ್ಯ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಅವ್ರ ಕೆಲಸವ್ರು ಮುಗಿಸೋದಿಲ್ಲ. ಈಗ ಮತ್ತೆ ಬಂದ್ಕೊಂಡು ನಾ ಎಂತ ಹೇಳುದು ಹಣ ನಾ ಎಂತ ಸಹಾಯ. ಈಗ ಏನು ಬೇಕು ನಿನಗೆ? ವಿಶೇಷ ಅಡುಗೆ ಆಗ್ಬೇಕು. ಅದಕ್ಕೆ ಬಂದ. ಹೌದಾ? ಯಾವ್ಯಾವ ಅಡುಗೆ ಮಾಡ್ತೀಯ? ನನ್ನನ್ನಾದ್ರೂ ನೀ ಎತ್ತಿದೆ, ನಿನ್ನ ನನ್ನ ಎತ್ತಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಖರ್ಚಿನಲ್ಲಿ ಸ್ವಲ್ಪವೇ ಸಮಯದಲ್ಲಿ ಒಳ್ಳೆಯ ರುಚಿಯನ್ನ ನಾನು ಸ್ವಲ್ಪ ಕಾಲದಲ್ಲೇ ನೀವು ತಿನ್ನುವ ಹಾಗೆ ನಾನು ಮಾಡಿಕೊಡ್ತೇನೆ. ಇದು ಸ್ವಲ್ಪ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ರುಚಿ, ಇದನ್ನ ತಿನ್ಲಿಕ್ಕೂ ಕಡಿಮೆ ಸಮಯ ಸಾಕ? ಹೌದು, ತಿನ್ಲಿಕ್ಕೆ ಮಾತ್ರ ಕಡಿಮೆ ಸಮಯ ಸಾಕ, ತಿಂದವ್ರು ಬದುಕಲಿಕ್ಕೂ ಕಡಿಮೆ ಸಮಯ ಹೆಚ್ಚಾಗ್ತದೆ. ಹಾಗಾದ್ರೆ ಯಾವ್ಯಾವ ವಿಧಾನ ಉಂಟೇನೋ? ಒಳ ಮಿಶ್ರಣ, ಹೊರ ಮಿಶ್ರಣ, ಇದು ಅಡಿಗೆಯಲ್ಲಿ ಬರುವ ವಿಧಾನ. ಹೌದು. ನಾವೀಗ ಗಾರೆ ಕೆಲಸ ಮಾಡೋರು ಇಂಥದ್ದು ಹೇಳೋದು. ಆ ಮಿಶ್ರಣ, ಈ ಮಿಶ್ರಣ, ಮರಳಿನ ಮಿಶ್ರಣ, ಸುಣ್ಣದ ಮಿಶ್ರಣ, ಇದ್ಯಾವುದು ಅಡುಗೆ? ಹೊರ ಮಿಶ್ರಣ, ಒಳ ಮಿಶ್ರಣ. ಈ ಹೊರ ಮಿಶ್ರಣ ಅಂದೆಲ್ಲ ಏನು? ಹೊರ ಮಿಶ್ರಣ, ಒಂದು ಪಾತ್ರೆ ತೆಗೆದುಕೋ.
ಈ ಆಶ್ರಮದಲ್ಲಿ ನಾನೇ ಹೇಳುದು ನಾನೇ ತರೋದೇ ಆಗುತ್ತೆ. ಇದು ಸಣ್ಣದಾಯ್ತು ಮಾರಾಯ, ಇನ್ನು ಸ್ವಲ್ಪ ದೊಡ್ಡದು. ಎಲ್ಲ ನೀನು ಆಳ್ತಂತ ಹೇಳ್ತೀವ ಮರ. ಇಟ್ಟೆ, ಇದಕ್ಕೆ ಅನ್ನ ಹಾಕ್ದೆ, ಚಿತ್ರಾನ್ನ ಹಾಕ್ದೆ, ಮೊಸರನ್ನ ಹಾಕ್ದೆ, ಲಾಡು ಹಾಕ್ದೆ, ಜಿಲೇಬಿ ಹಾಕ್ದೆ, ದೋಸೆ ಹಾಕ್ದೆ, ಉಪ್ಪು ಹಾಕು, ಹಾಕ್ದೆ, ಕಡಿಮೆ ಆಯ್ತು, ಇನ್ನೂ ಸ್ವಲ್ಪ ಉಪ್ಪು ಹಾಕು, ಮತ್ತೆ ಹೇಳೋದು ಹಾಕ್ದೆ, ಖಾರ ಹಾಕು, ಹಾಕ್ದೆ, ಖಾರ ತೆಗಿ ಮಾರಾಯ, ಒಂದಕ್ಕೆ ತೆಗೆದುಕೋ. ಈಗ ಇಟ್ಟು ಗಾಢ 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 ತಿರ್ಸು. ಆಯ್ತಲ್ಲ, ಹೊರ ಮಿಶ್ರಣ ಸಿದ್ಧ ಆಯ್ತು. ಇದನ್ನ ತಿನ್ನು. ಯಾರು ಇದು ಮನುಷ್ಯರು ತಿನ್ನುವುದ? ಪ್ರಾಣಿಗಳು ತಿನ್ನುವುದಾ? ನಮ್ಮೂರಲ್ಲಿ ಎಮ್ಮೆ ದನ ತಿನ್ನು ಮಿಶ್ರಣ ಮಾಡಿಕೊಂಡು ನೀವು ಹೊಸ ರುಚಿ ಸಾಯ್ತಾ ಇದ್ದೀರ ಮರ. ಈಗ ಮಾರಾಯ, ನೀನು ಅನ್ನ, ಹುಳಿ, ಚಿತ್ರಾನ್ನ, ಮೊಸರನ್ನ, ಹೋಳಿಗೆ, ಲಾಡು, ಜಿಲೇಬಿ ಇದನ್ನೆಲ್ಲ ತಿನ್ನೋದಕ್ಕೆ ಸಮಯ ಎಷ್ಟು ಬೇಕಾಗಿತ್ತು? ನೊಂದೆ ತಿನ್ಬೇಕು ಅಂತಾರೆ ಬಹಳ ಸಮಯ ಬೇಕು. ಬೇಕಲ್ಲ? ತಿಂದ ಮೇಲೆ ಓದು ಹೋಗುದು ಹೊರಗೆ ಅಲ್ವಾ? ಅಲ್ಲಿ ಹೋಗಿ ಮಿಶ್ರಣ ಆಗುದೇ. ಮತ್ತೆ ಈಗ ಮಿಶ್ರಣ ಆಗಿದೆಯಲ್ಲ, ಇಲ್ಲ ಮಾಡಿ ತಿಂದ್ರೆ ಭಯಂಕರ ಮಾರಾಯ. ಸ್ವಲ್ಪ ಸರಿಯಾಗಿ ಆಯ್ತಲ್ಲ. ಯಾವುದು? ಹಾಗಾಗಿ ಪ್ರಾಣಿಗಳು ಯಾಕೆ ಮತ್ತೊಂದು ಮಿಶ್ರಣವನ್ನ ತಿಂತದೆ ಅಂತ ಈಗ ಗೊತ್ತಾಯ್ತು. ಹಾಗೆ ಇದು ಕಡಿಮೆ ಸಮಯದಲ್ಲಿ ಆಗುದ, ತಿನ್ಲಿಕ್ಕೆ ಕಡಿಮೆ ಸಮಯ ಸಾಕು. ಇನ್ನು ಕಡಿಮೆ ಕೃತ್ಯದಲ್ಲಿ ಆಗುದು ಕಡಿಮೆ